ಜನ ಇವನ ಈ ಬಾಯ್ ಬಿಡ್ಕುಡಿಗೆ ಮನೆಗೆ ಹೆಂಗ್ ಬಂದ್ಲು ಮಾಮ? ಇದೇನ್ ಮಲ್ಲಣ್ಣ ಹಿಂಗ್ ಕೇಳ್ತಿ? ನನ್ ಮಗಳು ಬೆಳ್ಳಿ ಅಲ್ವಾ ಇವಳು? ನಮ್ ಬೆಳ್ಳಿ ಇವಳೇನಾ? ಯವ್ವನ ಕೆಟ್ನು ಹೆಂಗ್ ಬೆಳೆದ್ಬಿಟ್ಟವಳೆ ಮಾವಯ್ಯೋ, ಬೂದ್ ಗುಂಬಳಕಾಯಿ ನಂಗೆ. ನಾನು ಹೇಳ್ತಿರ್ಲಿಲ್ಲ ಬೆಳ್ಳಿ, ನಿನ್ ಮಾವನ ಮಗ ಮಲ್ಲಣ್ಣ ಅವನೇ ಅಂತ. ಇವನೇ ನಿನ್ ಮೂಗ್ ದಾರ ಕಟ್ಟಿ ಎಳ್ಕೊಂಡು ಹೋಗೋನು. ಹೋಗ್ ಮಾಮ, ಬೆವರ್ ಸೂಸಿ ದುಡ್ದು ಬೆನ್ನಾಗುಟ್ಟಿದ ಅವನ್ನ ಪಟ್ನಕ್ಕೆ ಹೋದ ಕಳಿಸಿ ಇವೇಕಿ. ಇವ್ರ ತಂಗಿ ಪಟ್ನದಾಗೈತೆ ಇಲ್ಲೇ ಆಯ್ತು ಕೇಳಪ್ಪ. ಓದ್ ಮುಗಿಸ್ ಮನೆಗೆ ಬಂದವಳೆ ಅಂತ ಹೇಳ ಮಾಮ. ಇವ್ರ ತಂಗಿ ಎಲ್ಲಿ ತನಕ ಕಲ್ತಿದ್ದು ಕೇಳಪ್ಪ. ಅಯ್ಯೋ ಆ ಪಾಟಿ ವ್ಯಾಪಾರ ಎಲ್ಲ ನನ್ ತಲೆ ತಿಳಿವಲ್ದು ಅಂತ ಹೇಳ್ಬಿಡು ಮಾಮ. ಯಾರು ಎತ್ತ ಅಂತ ತಿಳಿದೆ, ಏನೇನೋ ಅಂದ್ಬಿಟ್ಟಿದ್ದೆ, ಅದ್ನೆಲ್ಲ ಮನಸ್ನಾಗ ಮಾಡಿಕೊಬೇಡಿ ಅಂತ ಹೇಳ್ಬಿಡಪ್ಪ. ಆ ಮಾತೆಲ್ಲ ಅಲ್ಲಿಗೆ ಹೊಲ್ಟೋಯ್ತು ಅಂತ ಹೇಳ್ಬಿಡು ಮಾಮ. ಇದೇನ್ ಮಗ ಬಾಟ್ಲಿಂದ ಹೊತ್ಕೊಂಡು ಈಗಿನ ಹಚ್ಕೊಂತೀವಿ, ಒಂದು ಮಕ ಕೊಟ್ಟು ಮಾತಾಡ್ಬಾರ್ದ? ಪಟ್ನದಾಗ ಕಲ್ ತಂಗಿನ ಮನೆಗೊಂದ್ ಕಿತ್ತ ಕರ್ಕೊಂಬನ್ನಿ ಅಂತ ಹೇಳಪ್ಪ. ಅದಕ್ಕೇನಂತೆ, ಯಾವ ತರ ಕರ್ಕೊಂಬತ್ತೀನಿ? ನನ್ ತಂಗಿಗೆ ಯಾಕಾರ ಕಲಿಸ್ನು ಅಂತ ಈಗ ಅನ್ನಿಸ್ತಾ ಇತ್ತು. ಹೆಂಗಸರಿಗೆ ಯಾಕೆ ಮಾಮ ಓದು? ಅದೇ ಗಂಡಸರು ಸಂಸಮಕ್ಕೆ ಹೆಣ್ಮಕ್ಳು ಕಲ್ತ್ರೇನೆ ಸಂಸಾರ ತಕ್ಕಡಿ ಸರಿಯಾಗಿ ತೂಗೋದು. ನಮ್ ಬೆಳ್ಳಿನೂ ಕಲ್ತವಳ ಮಾಮ. ಏನೋ ಓಚಿ ಓದಕ್ಕೆ ಬರೆಯಕ್ಕೆ ಬರ್ತದೆ ಅಷ್ಟೇ. ಸರಿ, ನಾ ಬರ್ತೀನಿ ಮಾಮ. ಬೆಲ್ಲ ನೀರು ಇಟ್ಟಿದ್ದಂಗೆ ಐತೆ. ಮನ್ಸಿಗೆ ನೆಮ್ಮದಿ ಇದ್ದಾಗ ಇನ್ನೊಂದ್ ಕಿತ್ತ ಬಂದ್ ಬಾಯಿ ಸಿಹಿ ಮಾಡ್ಕೊಂಡು ಹೋಗ್ತೀನಿ ಮಾಮ. ಬರ್ತೀನಿ ಮಾಮ. ಆಗ್ಲಿ ಮಗ, ಬರ್ತೀನಿ. ಒಳ್ಳೆ